ರಾಮನಗರದಲ್ಲಿ ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಬಹಳ ಜನ ಇದ್ದಾರೆ. ಅಲ್ಲಿ ಏನೋ ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8 ರಿಂದ 10 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವನ್ನೆಲ್ಲರನ್ನು ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ. ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಅಲ್ಪ ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ? ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ? ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ? ಮಾಜಿ ಮುಖ್ಯಮಂತ್ರಿಯವರು ಒಂದು ಪ್ರಬುದ್ಧ ರಾಜಕಾರಣಿ ಅಂತ ನಾನು ತಿಳ್ಕೊಂಡಿದ್ದೆ. ಭವಿಷ್ಯ ನನ್ನ ಭಾವನೆ ತಪ್ಪಾಗಿದೆ. ಅವರು ವಿಡಿಯೋಲ್ಲಿ ಹೇಳ್ತಾ ಇರುವಂತ ವಿಚಾರ ಏನಂದ್ರೆ, ರಾಮನಗರದಲ್ಲಿ ಒಂದು ಚೌಟ್ರಿಯಲ್ಲಿ ಬಾಂಗ್ಲಾದೇಶಿಗರ ಓಟನ್ನ ಕಳ್ಳ ಮತವನ್ನ ಮಾಡ್ಲಿಕ್ಕೆ ಬೇಕಾಗಿ ಅಲ್ಲಿ ಕ್ಯಾಂಪ್ ಹಾಕೊಂಡು ಸುಮಾರು 10,000 ಜನರ ವೋಟರ್ ಲಿಸ್ಟ್ ಅನ್ನ ಎನ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ, ಬೇಸಿಕ್ ಆದಂತಹ ಒಂದು ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? SIR ಎಂಬುದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ 2022ರಲ್ಲಿ ಯಾರ ಮತ ಇತ್ತು ಅವರ ಮನೆಗೆ ಮಾತ್ರ ಎನ್ಯುಮರೇಷನ್ ಫಾರಂ, ಅಥವಾ 2025ರಲ್ಲಿ ಯಾರ ಮತ ಇದೆ ಅವರ ಮನೆಗೆ ಮಾತ್ರ ಎನ್ಯುಮರೇಷನ್ ಫಾರಂ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಅದಲ್ಲದೆ ಮೊನ್ನೆ ರಾಮನಗರದಲ್ಲಿ ಯಾವುದೇ ಚೌಟ್ರಿಯಲ್ಲ, ಒಂದು ಶಾಲೆಯಲ್ಲಿ ಅಲ್ಲಿರುವಂತ ಜನರಿಗೆ ಗೊಂದಲಗಳುಂಟಾದಾಗ BLA 1 ಮತ್ತು BLA 2ಗಳು ಸೇರ್ಕೊಂಡು ಆ ಭಾಗದ ಜನರಿಗೆ ಅಗತ್ಯ ಮಾಹಿತಿಯನ್ನ ಹಂಚುವಂತ ನಿಟ್ಟಿನಲ್ಲಿ ಅಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ರು. ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ BLA 1 ಮತ್ತು BLA 2 ಅನ್ನ ಯಾಕೆ ಅಪಾಯಿಂಟ್ ಮಾಡಿದೆ? ಜನರಿಗೆ ಸಹಕಾರ ಮಾಡ್ಲಿಕ್ಕಲ್ವಾ? ಇಷ್ಟು ಕನಿಷ್ಠ ಜ್ಞಾನ ಆದ್ರೂ ಇಲ್ವಾ ಕುಮಾರಸ್ವಾಮಿ ಅವರೇ? ಬಾಂಗ್ಲಾದೇಶಿಗರು ಹೇಗೆ ಬರ್ತಾರೆ? 2002 ಮತ್ತು 25ರಲ್ಲಿ ಯಾರ ವೋಟ್ ಇದೆ ಅವರ ಮನೆಗೆ ಮಾತ್ರ ಎನ್ಯುಮರೇಷನ್ ಫಾರಂ ಬರುವಂತದ್ದು. ಇಷ್ಟು ಕನಿಷ್ಠ ಜ್ಞಾನನೂ ಇಲ್ವಾ? ನೀವು ರಾಜಕೀಯ ಮಾಡ್ಲಿಕ್ಕೆ ಬೇರೆ ತುಂಬಾ ವಿಚಾರಗಳಿವೆ. ದೇವೇಗೌಡರವರಿಗೆ ರಾಜ್ಯಸಭಾ ಸ್ಥಾನ ಸಿಕ್ಲಿಲ್ಲ ಅಂತ ಹೇಳಿ ಏನಾದ್ರೂ ಬೇಸರದಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ಮೆಚ್ಚಿಸ್ಲಿಕ್ಕೆ ನೀವು ಇಂಥ ವಿಡಿಯೋ ಮಾಡ್ತಾ ಇದ್ರೆ ದಯವಿಟ್ಟು ಈ ಕೆಲಸ ಮಾಡಬೇಡಿ. ಹಾಗಾದ್ರೆ ರಾಮನಗರದಲ್ಲಿ ನೀವೇ ಶಾಸಕರಾಗಿದ್ರಲ್ಲ, ಬಾಂಗ್ಲಾದೇಶಿಗರು ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಯಾರು ತಪ್ಪು? ನೀವೇ ಏನಾದ್ರೂ ಅವರಿಗೆ ಎಲ್ಲಿ ತಂದು ಎನ್ರೋಲ್ ಮಾಡಿದ್ದೀರಾ? ಇದೆಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ ಕುಮಾರಸ್ವಾಮಿ ಅವರೇ? ರಾಮನಗರದ ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ. ಕೇವಲ ರಾಮನಗರ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನರು ಪ್ಯಾನಿಕ್ ಆಗಿದ್ದಾರೆ. ಯಾವ ಕಾಲಂನಲ್ಲಿ ಏನ್ ತುಂಬಬೇಕು, ಯಾವ ರೀತಿ ಡಾಕ್ಯುಮೆಂಟ್ ಅನ್ನ ಕೊಡಬೇಕು ಎಂಬುದ್ರ ಬಗ್ಗೆ ಗೊಂದಲಗಳಿವೆ. ಅದನ್ನ ನಿವಾರಣೆ ಮಾಡುವುದು ನಾಗರಿಕ ಸಮಾಜದ ಕರ್ತವ್ಯ. ಕರ್ನಾಟಕದಲ್ಲಿ ಇವತ್ತು ಜಾಗೃತ ಕರ್ನಾಟಕ ಆಗಿರ್ಬೋದು, ಎದ್ದೇಳು ಕರ್ನಾಟಕ ಆಗಿರ್ಬೋದು, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಆಗಿರ್ಬೋದು, SDP ಆಗಿರ್ಬೋದು, ಈ ತರ ಎಲ್ಲಾ ಸಂಘ ಸಂಸ್ಥೆಗಳು ಜನರಿಗೆ ಸಹಾಯ ಮಾಡುವಂತ ಫೀಲ್ಡ್ ಅಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇದನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಇದು ನಿಜಕ್ಕೂ ನಿಮ್ಮ ಘನತೆಗೆ ತಕ್ಕ ಕೆಲಸಗಳಲ್ಲ. ದಯವಿಟ್ಟು ಇಂಥ ಸುಳ್ಳು ರೂಮರ್ಗಳನ್ನ ಹರಡಬೇಡಿ. ಅಲ್ಲಿ ನಡೆದಿರುವಂತದ್ದು ಯಾವುದೇ ಒಂದು ಕೋಮಿನವರಿಗಂತ ನೀವು ಹೇಳ್ತಾ ಇದ್ದೀರಾ. ಯಾವುದೇ ಒಂದು ಕೋಮಿನವರಿಗಲ್ಲ ಸ್ವಾಮಿ, ಎಲ್ಲಾ ಕೋಮಿನವರು ಪ್ಯಾನಿಕ್ ಆಗಿದ್ದಾರೆ. ವೆಸ್ಟ್ ಬೆಂಗಾಳಲ್ಲಿ ಏನು 27 ಲಕ್ಷ ಮತದಾರರು SIR ಇಂದ ಹೊರಗಿದ್ದಾರಲ್ಲ, ಎಲ್ಲರೂ ಒಂದೇ ಕೋಮಿನವರಲ್ಲ, ಅದರಲ್ಲಿ ಎಲ್ಲಾ ಕೋಮಿನವರು ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಹೀಗೆ ಆಗ್ಬಾರ್ದು ಅಂತ ಹೇಳಿ ನಾವೆಲ್ಲರೂ ಜನರಲ್ಲಿ ಜಾಗೃತಿ ಮೂಡಿಸಬೇಕಾದ್ದು ನಮ್ಮ